ಜೈಲುಗಳಂದ್ರೆ ಕೈದಿಗಳ ಮನಪರಿವರ್ತನೆ ಮಾಡೋ ಕೇಂದ್ರ ಅಂತ ಹೇಳ್ತಾರೆ. ಆದ್ರೆ ಈಗ ರಾಜ್ಯದಲ್ಲಿರೋ ಬಹುತೇಕ ಜೈಲು ಅಕ್ರಮ ಚಟುವಟಿಕಾ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಜೈಲುಗಳು ಅಂದ್ರೆ ಕೈದಿಗಳು ಭಯ ಪಡೋ ಬದಲು ಎಂಜಾಯ್ ಮಾಡೋ ತಾಣಗಳಾಗ್ಬಿಟ್ಟಿವೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಧಾರವಾಡ ಜೈಲಲ್ಲಿ ಕೈದಿಗಳದ್ದೇ ಬಿಂದಾಸ್ ಲೈಫ್. ಜೈಲಿನಲ್ಲಿ ಪೋಕ್ಸೋ ಆರೋಪಿ ಮೊಬೈಲ್ ಬಳಕೆ. ರಾಜ್ಯದ ಜೈಲುಗಳ ಕರ್ಮಕಾಂಡ ದಿನಕ್ಕೊಂದರಂತೆ ಹೊರಗಡೆ ಬರುತ್ತಿದೆ. ಜೈಲುಗಳು ಮೋಜು ಮಸ್ತಿಯ ತಾಣವಾಗಿದೆಯಾ ಎಂಬ ಸಂಶಯ ಮೂಡಿಸುತ್ತಿದೆ. ಜೈಲು ಶಿಕ್ಷೆ ಅನುಭವಿಸುವ ಸ್ಥಳದಲ್ಲಿ ಕ್ಲಬ್ಗಳನ್ನು ಮೀರಿಸುವಂತೆ ಕೈದಿಗಳು ಬಿಂದಾಸ್ ಲೈಫ್ ನಡೆಸ್ತಾ ಇರುವ ವಿಡಿಯೋ ವೈರಲ್ ಆಗುತ್ತಿದೆ. ಇದೀಗ ಧಾರವಾಡ ಕಾರಾಗೃಹದಲ್ಲಿಯೂ ಅಂತಹದ್ದೇ ಘಟನೆ ಬೆಳಕಿಗೆ ಬಂದಿದೆ. ಧಾರವಾಡ ಜಿಲ್ಲಾ ಕಾರಾಗೃಹದಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸೆರೆಮನೆ ವಾಸ ಅನುಭವಿಸ್ತಾ ಇರುವ ಕೈದಿ ಪರ್ವೇಜ್ ಎಂಬಾತ ಖುಲ್ಲಂಖುಲ್ಲಾ ಹೈಫೈ ಜೀವನ ನಡೆಸ್ತಾ ಇದ್ದಾನೆ. ಆರೋಪಿ ಬಾಲಕಿ ಜೊತೆಗೆ ಫೋನ್ನಲ್ಲಿ ಸಂಭಾಷಣೆ ನಡೆಸ್ತಾ ಇರುವ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಆರೋಪಿ ಪರ್ವೇಜ್ ಹೈಫೈ ಜೀವನದ ಬಗ್ಗೆ ಬಾಲಕಿ ಎದುರು ವಿವರಿಸಿದ್ದಾನೆ. ಅಲ್ಲದೆ ನಾನು ಹೇಳಿದಂತೆ ಕೋರ್ಟ್ನಲ್ಲಿ ಹೇಳುವಂತೆ ಮನವೊಲಿಸಿದ್ದಾನೆ. क्या बोलूं? हाँ? क्या बोलते हो बोलना? कब? मैं 12-1 में। कैसा आता घर? हाँ? घर कैसा आता? आने से बात है। ಇನ್ನು ಧಾರವಾಡ ಕಾರಾಗೃಹದಲ್ಲಿ ಕೈದಿಗಳ ಆಟಾಟೋಪದ ವಿಚಾರ ಗೊತ್ತಾಗಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಕಾರಾಗೃಹಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸೇರಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಜೈಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತಕ್ಷಣವೇ ಆರೋಪಿ ಪರ್ವೇಜ್ನನ್ನ ಪ್ರಮೋದ್ ಮುತಾಲಿಕ್ ಎದುರು ಕರೆಸಿ ಜೈಲಾಧಿಕಾರಿ ವಿಚಾರಿಸಿದ್ದು, ಆರೋಪಿ ಪರ್ವೇಜ್ ಮೊಬೈಲ್ ಬಳಕೆ ಮಾಡುತ್ತಿಲ್ಲ ಎಂದಿದ್ದಾನೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವ ಅಕ್ರಮ ಕುರಿತು ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿದರು. ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯಿತು ಪೊಲೀಸ್ ಕಮಿಷನರ್ ಅವರು ಬಂದು 100 ಜನರನ್ನ ನಾವು ಕರ್ಕೊಂಡು ಒಳಗಡೆ ಹೋಗಿ ಸಡನ್ನಾಗಿ ಅಟ್ಯಾಕ್ ಮಾಡಿ ಎಲ್ಲ ಕಡೆ ತಪಾಸಣೆ ಮಾಡಿದ್ದೀವಿ, ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಹೆಂಗೆ ಸಿಕ್ತು? ಒಬ್ಬ ಪರ್ವೇಜ್ ಅನ್ನುವಂಥ ಪೋಕ್ಸೋ ಕೇಸ್ನಲ್ಲಿ 16 ವಯಸ್ಸಿನ ಒಬ್ಬ ಹಿಂದೂ ಹುಡುಗಿನ ರೇಪ್ ಮಾಡಿ ಇವತ್ತು ಒಳಗಡೆ ಇದ್ದಾನವನು. ಅವನೇ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾನವನು. ನಾನು ಹೇಳೋದು ಇದು ಭಾಳ ಅತಿಯಾದಂಥ ಪ್ರಕ್ರಿಯೆ ಆಗ್ತಾ ಇದೆ. ಅದಕ್ಕೆ CBI ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಾನು ಅವ್ರ ಎದುರಿಗೇನೆ ಕರೆದು ಅವ್ರ ಹತ್ರ ಮಾತಾಡಿದೆ, ಬಟ್ ಅವ್ನು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಪರಿಶೀಲನೆ ಮಾಡ್ತೀನಿ ನಾನು. ಅವನಿಗೆ ಅವ್ರ ಮುಂದೆನೇ ಕರೆಸಿ ಅವನ ಹತ್ರ ಮಾತಾಡಿದೆ ನಾನು. ಯಾರು ಅವ್ರು ಏನು ಹೇಳಿದಲ್ಲ ಪರ್ವೇಜ್ ಅಂತ, ಅವ್ರ ಮುಂದೆನೇ ಕರೆಸಿ ಅವನಿಗೆಲ್ಲ ಎಂಕ್ವೈರಿ ಮಾಡಿದ್ರು. ಅವರೇನು ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಅವನು ಮಾಡಿಲ್ಲ ಅಂತ. 2 ಗಂಟೆ ಹಿಂದೆ ಅದು FIR ಮಾಡಿ ಅವ್ರ ಕೇಸ್ ರಿಜಿಸ್ಟರ್ ಮಾಡಿ ನೋಡೋಣ, ಪರಿಶೀಲನೆ ಮಾಡಿ. ಪ್ರಕರಣದ ಕುರಿತು ಪ್ರತಿಕ್ರಿಯೆ ನೀಡಿದ ಜೈಲಾಧಿಕಾರಿ ಮಹದೇವ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಅಪರಾಧ ಕೃತ್ಯವೆಸಗಿ ಜೈಲು ಸೇರಿದ ಕೈದಿಗಳ ಮನಪರಿವರ್ತನೆ ಮಾಡಬೇಕಿದ್ದ ಜೈಲುಗಳೇ ಭ್ರಷ್ಟಾಚಾರದ ಕೂಪವಾಗಿರುವುದು ವಿಪರ್ಯಾಸ. ಮುಂದೆ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಎಂಬುದು ಕಾದು ನೋಡಬೇಕಿದೆ. ಮಂಜುನಾಥ್ ಎಡಳ್ಳಿ, ನ್ಯೂಸ್ 18 ಧಾರವಾಡ.